ಮೆನು ಹೇಳಿ 4-5 ದಿನ ಆದ ಗೈಸ್. ಪಾಪ ಅವ್ರಂತೂ ಕೊಡ್ಸಲ್ಲ ಅಂತ ಗೊತ್ತು ನನಗೆ. ಅಟ್ಲೀಸ್ಟ್ ಈಗ 3 ಒಂದೊಂದು ತೊಗೊಂಡಿವಿ. ಹೌದ್ಲಿ ಒಂದು ಸಂದೀಪಿಗ ಚಳಿ ನೀವು ಮರ್ತೇ ಬಿಡಿ. ಮಿಕ್ಸಿ ಹಾಕಿ ಫ್ಯೂಸ್ ಬಲ್ಬ್ ಅಂತ ಬರ್ತದೆ ಗೈಸ್. ಹಿಂದಕ್ಕ ಹೋಗ್ಬಿಡೋದು ಗೈಸ್. ಈಗ ಅನ್ನಕ್ಕೆ ಅವರು ಈಗ ಸ್ವೆಟರ್ ಹಾಕಣಾಗತ್ರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗು ಸ್ವಲ್ಪ ಲೈಸೆನ್ಸ್ ಕಡೆ ಐತಿ ಗೈಸ್. ಸ್ವಲ್ಪ ಲೈಸೆನ್ಸ್ ಕಡೆ ಹೋಗ್ಬೇಕು. ಅದು ಸ್ವಲ್ಪ ನೋಟಿಸ್ ಕಳಿಸ್ಯಾರಂತ. ಅದಕ್ಕೆ ನಮಗೆ ಗೊತ್ತಿಲ್ಲ, ಈಗ ಬಂತು. ಸ್ವಲ್ಪ ಮೆಟ್ರಲ್ಸ್ ಬೆಳೆಗಳೇ ಎಲ್ಲ ತಂದು ಹಾಕಿನ ಗೈಸ್. ಈಗ ಇವತ್ತು ಹೋಗಿ ಪಟ್ ಮಾಡೋದೈತಿ. ಮೆನು ಹೇಳಿ 4-5 ದಿನ ಆದ ಗೈಸ್. ಹೋಗೋಕ್ಕಾಗಲಿಲ್ಲ. ಇವತ್ತು ಲಿಟ್ರಲಿ ಇವತ್ತು ಹೋಗಿ ಮಾಡಿ ಬರ್ಬೇಕು. ಅವನು ಇದಕ್ಕೆ ಹೋಗಿನೂ ಅಂತಂದ ಗೈಸ್ ವರುಣ ಕಾಲೇಜಿಗೆ ನೋಡ್ಬೇಕು. ಎಸ್ ಗೈಸ್, ಈಗ ಹೋಗುವ. ಟೈಮ್ ಬೇರೆ ಆಯ್ತು. ಆಮೇಲೆ ಲಾಗ್ ಮಾಡುವ. ಇವತ್ತು ಕಂಟೆಂಟ್ ಹುಡುಕುವ. ಈಗ ಸ್ವಾಮಿ ಹೋಟೆಲಿಗೆ ಬಂದಿವ್ರಿ. ಯಾಕಂದರೆ ಇವತ್ತು ಅನ್ನೋದು ಕಂಟೆಂಟ್ ಏನಿಲ್ಲ. ಇವತ್ತು ವರುಣನು ಸ್ವಲ್ಪ ಬ್ಯುಸಿ ಅದಾನ, ಬಂದಿಲ್ಲ. ಈಗ ಇವ್ರಿ ಕೆಲಸ ತಡಿ ಮಗನೇ ಎತ್ತು ಹೊಡಿಲ್ಲ. ಮುಂದೆ ಅಲ್ಲಿ ಮಟ್ಟ ಐತಿ ದಾರಿ ಹೊಡಿಯಲ್ಲಿ. ಹ್ಯಾಂಡ್ಲಾಕ್ ಏನು ಅವಶ್ಯಕತೆ ಇಲ್ಲ. ಗೈಸ್ ಈಗ ತಿನ್ನುವ. ಹುಡ್ರಿ ಏನು ತಿಂತಾರೆ ನೋಡಮ್ಮ. ಪಾಪ ಅವ್ರಂತೂ ಕೊಡ್ಸಲ್ಲ ಅಂತ ಗೊತ್ತು ನನಗೆ. ಅಟ್ಲೀಸ್ಟ್ ಅದೇ ನೋಡ ಅಷ್ಟೇ ನಿಮ್ದು ಗೈಸ್. ಅವ್ರು ಏನು ವರ್ಕ್ ಮಾಡ್ತಾರೆ ಅಂದ್ರೆ ಹೇಳಕ್ಕೆ ಗೊತ್ತಂದ್ರೆ ಅವರೇ ಕೊಡಿಸ್ಬೇಕು. ಕೊಡ್ಸಲ್ಲ ಅಂತ ನಾವು ನಿನಗೆ. ನೀ ಏನು ತೊಗೊಂತಿ ಏನು ಇಬ್ರು ಸೇರ್ ತಾಣಮ್ಮ? 3 ಸಿಂಗಲ್ ತಾಣ. ಒಂದೊಂದೇ ತಾಂಡ ಗೈಸ್. ಈಗ 3 ಒಂದೊಂದು ತೊಗೊಂಡಿವಿ. ಇದು ಬನ್ ವಿತ್ ಏನದು ಆಫ್ಟರ್ ಲಾಂಗ್ ಸ್ಟೇ. ಹೌದ್ಲಿ ಒಂದು ಸಂದೀಪಿಗ ಚಳಿ ನೀವು ಮರ್ತೇ ಬಿಡಿ. ಯಾಕೆ ಚಿಡಿ ಅವನಿಗೆ ಬೋಂಡು ಒಂದು ತೊಗೊಂಡಿ ಗೈಸ್. ಇದೊಂದು ಏನಿದು ಗಿರ್ಮಿಟ್ ಒಂದು ತೊಗೊಂಡಿವಿ. ಅಲ್ಲೆಲ್ಲ ಮಗ ನಂದಾಗುತ್ತೆ ಸಿರಿ ಅಂದ್ರೆ ಸಂದೀಪ್ ಸ್ಪೀಕರ್ ಐಫೋನ್ ಐತಂತ ಗೈಸ್. ಹೆಂಗ ದೌಲತ್ ಅಂದ್ರೆ ಹುಡ್ರ ಅಂದ್ರೆ ಅದಕ್ಕೆ ಸಂಬಂಧ ಇಲ್ಲ ಸೀರೆಗೆ. ಸಂದೀಪ್ ಏನಂತ ಗೈಸ್? ಸಂದೀಪ್ ಏನಂತ ಟೀ ಕುಡಿಯಕ್ಕೆ ಒಂದು ಕಟ್ಬಿಡ. ಹೆಂಗಿದ್ರು ತಿಂತೀವಿ ಇದನ್ನ. ಏನು ಪಾರ್ಟಿ ಕೊಡಿಸ್ತೇನೆ ಅಂತಂದು ಹಚ್ಚಿದ್ದು. ಟೀ ಕುಡಿಯಕ್ಕೆ ಬಾಲಿ ಅಂದೆ ತಗೊಂಡಿದ್ದೆ. ಫೋನ್ ಮಾಡ್ತೀನಿ. ಹಲೋ ಆಗಿದ್ದಿಲ್ಲ. ಹಲೋ ಬರ್ತೇನೆ. ಹ್ಞೂ ಸಿಗ್ತೀವಿ. ನಮ್ಮ ಸಂದೀಪ್ ಸೊಪ್ಪು ಖಾರ ಏನದ ಏನಂತಾರ? ಕಾರ್ಯ ಏನಂತಾರಲ್ಲ? ಕೆಲ್ಸ ಇಲ್ಲಾರ್ದು ಕನ್ನಡದಾಗ ಏನಂತಾರ? ಹಂಗಲ್ಲೇ ಈಗ ಕೆಲ್ಸ ಐತೆ ಬರೋಕ್ಕಾಗ್ಲಾರಕ್ಕೆ ಏನಂತಾರ ಇನ್ನೊಂದು ಕನ್ನಡದಾಗ? ಕಾರ್ಯ ಏನಂತಾರ? ತುಂಬ ಕಾರ್ಯದಾಗ ನಿರ್ಧಾರವಾಗಿದೆ. ಹಂಗಲ್ಲೇ ಕಾರ್ಯ. ಆ ಕಾರ್ಯ ಅಲ್ಲ ನಮ್ದು ಐಡಿಯಾ. ಇನ್ಸ್ಟಾದ ನಮ್ದು ಬ್ಲಾಗ್ಸ್ ವಿತ್ ಅರುಣ್ ಕಿರಣ್ ಅಂತ ಇದೆ. ಹೆಂಗ ನಾ ಕನ್ನಡ ಕಲ್ತಿಲ್ಲ ಹುಡ್ರು. ಗೈಸ್ ಬಿಟ್ಟಂಗೆಲ್ಲ ಖಾಲಿ ಮಾಡಾಕತ್ತಾರ. ಕನ್ನಡ ಮರ್ಯಾದೆ ಇಲ್ಲ. ನಾವು ಸ್ವಲ್ಪ ಇಂಗ್ಲೀಷ್ ಆದ್ರೂ ನಾವು ಕನ್ನಡನೇ ಬಿಡ. ಇಂಗ್ಲೀಷ್ ಬರಬೇಕು. ಯು ಟೆಲ್ ಮಿ ಅಬೌಟ್ ಎನಿ ಫಕಿಂಗ್ ಇಂಗ್ಲೀಷ್. ನಾವು ಇಂಗ್ಲೀಷ್ ಬರ್ತೀನಿ ಕೇಳ. ಇಂಗ್ಲೀಷ್ನಾಗ ಕ್ವಶನ್ಸ್ ಏನಾರ ಇಂಗ್ಲೀಷ್ನಾಗ ಮಾರ್ಕ್ಸ್ ಎಷ್ಟು ತೆಗ್ದಿಲ್ಲ ಅಂದ್ರೆ 95 ತೆಗ್ದಿಲ್ಲ. ತಿಂಡಿ 95 ಮೊನ್ನೆ ನಾನು ಇಂಗ್ಲೀಷ್ನಾಗ ಮಾರ್ಕ್ಸ್ 95 ತೆಗ್ದಿನ್ಲ ಅಂದ. ನಾನು ಹೌದಲ್ಲ. ಮತ್ತೆ ಮೆಸೇಜ್ ಅದಕ್ಕೆ ಇಂಗ್ಲೀಷ್ನಾಗ ಮಾಡಂಗಿಲ್ಲ ಅಂತ. ಕನ್ನಡ ಬಿಟ್ಟು ಕೊಡ್ಬಾರ್ದಲ್ಲ. ಎಷ್ಟೇ ಇದ್ರು ಕನ್ನಡದವ್ರು ನಾವು. ಕನ್ನಡದಾಗ ಇಂಗ್ಲೀಷ್ನಾಗೆ ಕನ್ನಡ ಮಾಡ್ತಾನ. ಅದೇನು ಕನ್ನಡದಾಗ ಮಾಡ್ದಂಗೆ ಆಗತ್ತೆ. ನಾನು ಇಂಗ್ಲೀಷ್ನಾಗ ಹಬ್ಬ ಮಾಡೋದ ಬರೇ ಊಟ ಆಯಿತು ಅದಷ್ಟೇ. ಕನ್ನಡ ಬಿಟ್ಟ ಸಂದೀಪ್ ಫುಲ್ ಇಂಗ್ಲೀಷ್ನಾಗ ಮಾಡ್ದ. ನಾನು ಅದಕ್ಕೆ ನೀನು ಇಂಗ್ಲೀಷ್ನಾಗ ಮಾಡಲೆ ಟಾಪರಲ್ಲ ಅಂತ. ಹಾಂ ಹೆಂಗೆ ಹೇಳ ಇದ್ರ ಅಭಿಪ್ರಾಯ? ಫಿನಿಶಿಂಗ್ ಟಚ್ ಆದಂಥ ಚಹಾ ಕುಡಿಯಕತ್ತೀವಿ. ಹುಡುಗರು ಲೆಮನ್ ಟೀ ಅಂದ್ರೆ ಲೆಮನ್ ಟೀ ಅನ್ನ ಇಟ್ಟಿಲ್ಲ. ಅದಕ್ಕೆ ಈಗ ಚಾಯ್ ಕುಡಿಯಕತ್ತಾರೆ. ನೀವು ಹೇಳ್ಬೋದು ನಿಮ್ಮದೇ ಇಟ್ಕೊಂಡು ಎದಕ್ಕೆ ಕುಡಿಯವಲ್ರಿ ಅಂತಂದ್ರೆ ನಮಗೆ ಅದು ಸ್ವಲ್ಪ ಸ್ಮೆಲ್ ತೊಗೊಂಡು ನಮಗೆ ಬ್ಯಾಸ್ರ ಟೇಸ್ಟ್ ಕುಡಿಯಲ್ಲ. ಅದ್ರ ಸ್ಮೆಲ್ ಕುಡಿಯಲ್ಲ. ಟೇಸ್ಟಿಗೆ ಅಷ್ಟೇ ಸ್ವಲ್ಪ ಮಾಡ್ತೀವಿ ಅಷ್ಟೇ.
ಸುಮ್ಮನೆ ಹೋಗೊಂದ್ಸಲ ಅದಕ್ಕೆ ಗೈಸ್ ಈಗ ಕುಡಿಯಕ್ಕೆ ಬಂದಿವಿ. ಕಷಾಯನ ಬರಲ್ಲ ಎಷ್ಟು ಗಲೀಜ್ ಮಾತಾಡೋದು ಕಲ್ತಾನಂದ್ರೆ ಹೊಡಿ ಕೇಳೋ ಏನೇನು ಗಲೀಜ್ ಹೇಳೋದು ತಪ್ಪಲೇಪ್ಪ, ಕಷಾಯ ಕುಡಿ ಅಂತ. ಅಲ್ಲ ಕಷಾಯ ಅಂತೆ, ಕಸ ಅಂತಲೇ ಕಷ ಹೇಳಿ ನೀ ಹೇಳಿ, ನಾನು ದೀಪ ಹಾಕ್ತೀನಿ ಹೇಳಿ ಬಾಬ್ರಿ ಹೇಳ ದೀಪ ಅಂದ್ರೆ ಏನಂದ್ರೆ ಹುಡ್ರು ಈಗ ಇದು ಬಂದ್ಬಿಡೈತೆ ಮ್ಯಾಗ ಅಂತಾರಲ್ಲ ಯಾ ನಮ್ಮನೆ ಹೊಲಸ್ ಅಂದ್ರೆ ಅದ್ರಾಗ ನಾ ಬೀಪ್ ಹಾಕ್ತೀನಿ ಅಂತ ಕಾನ್ಫಿಡೆಂಟ್ ಮ್ಯಾಗ ಮತ್ತೆ ಇನ್ನೂ ಎಕ್ಸ್ಟ್ರಾ ಮಾತಾಡ್ತಾರೆ. ಎಲ್ಲ ಕಳ್ಸಿಕೊಟ್ಟಿದ್ದೆ ಅವನಿಗಿನ್ನ ಕಳ್ಸಿಕೊಟ್ಟಿದ್ದೆ ಅವ್ರ ಮನೆಗೆ ಯಪ್ಪ ಹೇಳಿ ಯಾವ ನಾನು ಕಳಿಸ್ಕೊಟ್ಟೆನ ಏನು ಬಾಗೇನು ಸೆಕೆಂಡ್ ಇಟ್ಕೊಂಡು ಮಾತಾಡೋಕ್ಕೆಲ್ಲ ಬೇಸ್ ಮಾತಾಡ್ವಿ. ನನ್ನ ಒಂದೇ ಒಬ್ಬರದ್ದು ಕೇಳಿರ್ತೀವಲ್ಲ ಅದೇ ಮನೆಗೆ ಮಾತಾಡೋದು ಮನೆ ಅಂತ ಮಾತಾಡೋಣ ಮೆಟ್ಟು ಹೊಡಿತಾರೆ ಅಂಥದ್ದೇನು ಕಾಸಿಲ್ಲ ಕಂಟೆಂಟ್. ನಿಮಗೆ ಬೇಸರ ಆಗತ್ತಾನೆ, ನನಗೆ ಬೇಸರ ಆಗತ್ತೈತಿ. ಬೇಸರ ಅಂತಂದ್ರೆ ಕಂಟೆಂಟ್ ಇಲ್ಲ ಅದಕ್ಕೆ. ನನಗೇನಂತ ಆಗ್ತೀರ ಅಂದರೆ ಯಾವ್ದು ನೆಕ್ಸ್ಟ್ ಚಾಲೆಂಜ್ ಮಾಡಿದ್ರೆ ಒಳ್ಳೇದು ಅಂದರೆ ಸ್ವಲ್ಪ ಮನುಷ್ಯ ಎಲ್ಲಿ ಹೋಗೋದಲ್ಲ, ಚಾಲೆಂಜ್ ಸಾಕು. ಚಾಲೆಂಜ್ ಮಾಡಿದರೆ ಚಲೋ ಅಂತಂದು ಹೇಳಿ ಎಲ್ಲಿಗೆ ಹೋಗ್ಬೇಕು ಅನ್ನೋದು ನಾ ಸ್ವಲ್ಪ ಯಾವುದೇನಿಲ್ಲ, ಆ ಕಮೆಂಟಿಗೆ ಹೈಯೆಸ್ಟ್ ಲೈಕ್ ಬರ್ತೈತಿ ಯಾವುದೇನಿಲ್ಲ. ಅಲ್ಲಿ ಅವಕ್ಕ ಏನೋ ಹೇಳಿದ್ದಿಲ್ಲ ಯಾವ ಕಮೆಂಟ್ ಯಾಕೆ ಹೊರಡ ರೊಕ್ಕ ಹಾಕಿ ಹ್ಞೂ ಏನಾಕಿದ್ರು ಗೊತ್ತಾ, ಹಿಂಗೆ ಸೇಲ್ ಇದು ಏನಾನ ಸಾಮಾನು ತರೋದ ಇಷ್ಟು ನಿಮಿಷ ಅಂತಿತ್ತು, ಇಷ್ಟು ಐಟಮ್ಸ್ ತಂದ್ರೆ ಬಟ್ ನನ್ಗೆ ಉಳ್ಸೋ ಕಾರ್ಯಕ್ರಮ ನನಗಾಯ್ತು ಏನು ದೇಪ್ತಿರ್ಲಿ ಮನೆ ರೇಷನ್ ತರ್ತಾರೆ. ಬಟ್ ಇದು ಸ್ಯಾಮ್ ಸಮೀರ್ ಅಂತ ನಾನು ಅನ್ಕೊಂಬಿಟ್ಟಾನ ಇತ್ತ ರೊಕ್ಕ ಐತೆ ನನ್ನ ನಮಗೆ ಎಸ್ ಪೇಮೆಂಟ್ ಮಾಡುವ ಮತ್ತೆ ಯಾರಿಗೆ ಮತ್ತೆ ಏನು ಚಕ್ಲಿ ಗಿಕ್ಲಿ ತೊಗೊಂತೀರಾ? ಇದು ಮಿಕ್ಸಿ ಹಾಕಿ ಗೈಸ್ ಇದು ಫ್ಯೂಸ್ ಬಲ್ಬ್ ಅಂತ ಬರ್ತದೆ ಗೈಸ್ ಹಿಂದಕ್ಕೆ, ಅದು ಹೋಗ್ಬಿಡೋದು ಗೈಸ್. ಈಗ ನಮ್ ತಿನ್ನೋರ್ನ ಅವಸರ ಮಾಡಿ ಕರ್ಸ್ಕೊಂಡ್ರಿ ಗೈಸ್. 2 ತಾಸು ಆಯ್ತು. 2 ತಾಸು ಒಳಗೆ ಬಿಚ್ಚೆ ಬಿಡತ್ತೆ ನೋಡೋದು ಗೈಸ್. ಇದು ಫ್ಯೂಸ್ ಇಲ್ಲಿಂದ ಇರುತ್ತೆ ಹಾಕ್ಬೇಕ. ಮುಂದೆ ಐತೆ ಅಂದ್ರೆ ಯಾರು ದಿಮಾಗ್ ಜಾಸ್ತಿ ಆಗೈತಿ. ಒಂದು ಪಾಡ್ಕಾಸ್ಟ್ ಮಾಡ್ಬೇಕು ಒಂದು ಅದಷ್ಟು. ಮುಂದೆ ಕೇಳ್ಕೊರಿ ಇಬ್ರು 4 ಮಂದಿ ಸೇರಿ. ಆ ಕಡೆ ಎಲ್ಲಿದೆ ಬಾ ಇಲ್ಲೇ ಸರಿ ಮುಂದೆ ಕೇಳಪ್ಪ ಅದೇ ಕರೆಂಟ್ ಕೊಡಲ್ಲ ಬಡ್ಡಿ ಅಲ್ಲ ಕೊಡಲ್ಲ ಕೊಡಲ್ಲ ಬಾ ಇಲ್ಲಿ ನಾವೇನ ಅಷ್ಟೇ ಬಿಡ್ಲಿ ಹಂಗೆ ಸೀರಿಯಸ್ಲಿ ಅದು ಸಿಕ್ಕಂಡೈತೆ ಅಲ್ಲ ಅದ್ರಾಗೆ ಸಿಕ್ಕಂಡ್ರತ್ ನೋಡಿದ್ರೆ ಒಳಗೈತೆ ಇದು ಈ ಕಡೆ ಅದ್ಯಾಕೆ ಹೋಗುತ್ತಪ್ಪ ಹಂಗ ಮತ್ತೆ ಜಾಸ್ತಿ ಅದಕ್ಕೆ ಇಷ್ಟ ಅಂತ ಇರ್ತೈತೆ. ನೀವು ಎಲ್ಲ ಆನ್ ಮಾಡಿ ಹಾಕಿ ಬಿಟ್ರಿ ಅಂದ್ರೆ ಮತ್ತೆ ಹೋಗತ್ ಮತ್ತೆ ವೋಲ್ಟೇಜ್ ಮಾಡ್ಕೊಂಡು ಅಲ್ಲಿ ಮಿಕ್ಸಿ ಮತ್ತೆ ಎಲ್ಲ ಆನ್ ಆಗಿದ್ದು ಏನು ಮಿಕ್ಸಿ ಇದು ಮ್ಯಾಲಿದ್ರಾಗ ಅಂತ ಇದಕ್ಕೆ ಮ್ಯಾಲಿದ್ದನ ಹೋಗಿ 2 hours later. ಗೈಸ್ ಫೈನಲಿ ಆಯ್ತು ಗೈಸ್. ಇದೊಂದು ಫುಲ್ ಇವತ್ತು ಅನ್ನ ಒತ್ತ ಆಗ್ಬಿಡ್ತು. ಇಷ್ಟೊತ್ತನ ಬರೀ ಅದಾಗೈತೆ ಗೈಸ್. ಮಿನಿಮಮ್ ಅರ್ಧ 1 ತಾಸು 1.5 ತಾಸು ಫುಲ್ ಒಳಗಿಂದೆಲ್ಲ ಬಿಚ್ಚಿ ಇದು ಫ್ಯೂಸ್ ಅಂತ ಬರ್ತದೆ ಗೈಸ್. ತೋರಿಸಿದ್ವಲ್ಲ ಎಲ್ಲೈತೆ ಇದನ್ನ ಈಗ ಹೊಸದಾಗಿ 250 ಕೊಟ್ಟು ಅಂದರೆ ಶಾಪ್ ಒಂದು ಕ್ಲೋಸ್ ಮಾಡ್ಕೊಂಡು ಹೋಗಿದ್ದ 9-9 ಆಗಿತ್ತು. ಕ್ಲೋಸ್ ಮಾಡ್ಕೊಂಡು ಅವನು ಫೋನ್ ಹಚ್ಚಿ ಚಿಚ್ಚವಾಡಿಗಿಲಿಂದ ಕರಿಸಿ ನಿಯರ್ ಬೈ 3.5 ಕಿಲೋಮೀಟ್ರ್ ಆಗತ್ತೆ ರೀ. ಕರಿಸಿ ಅವನ್ನ ಮತ್ತೆ ಮಾಡಿಸಿ ಕೂಡಿಸಿ ಬಂದ್ವಿ. ಅಪ್ಪೋ ಅದೇನೋ ಮಾಡಕ್ಕೆ ಹೋಗಿ ಗೈಸ್ ಅದೇನೋ ಫ್ಯೂಸ್ ಅಂತ ಹೋಗ್ಬಿಡಿಸ. ಅದೇನಾಗೈತೆ ಅಂದರೆ ಫ್ಯೂಸ್ ಹಿಂದಕ್ಕೆ ಒಂದು ಸಿಲ್ವರ್ ಬರುತ್ತೆ ಗೈಸ್, ಅದು ಸಿಕ್ಕಂಬಿಡೈತೆ ಅದ್ರಾಗ ಪೂರ ಚೇಂಜ್ ಮಾಡಿದ್ದೆ. ಆಯ್ತು ಗೈಸ್ ಈಗ ಹೋಗೋ ಮಾಡಿ ಲೈಟ್ ಆಯ್ತು. ಹೋಗಿ ಪಟಕ್ಕನ ಪವರ್ ಬ್ಯಾಂಕ್ ಒಂದು ತೊಗೊಂಡೋಗ್ಬೇಕು ವರುಣ ಅಂತಾನೆ. ಎಸ್ ಗೈಸಿಗೆ ಹೋಗಿ ಪಟ್ ಸಾಮಾನುಗಳ ಮೇಲೆಲ್ಲ ತೊಳೆದು ಕ್ಲೀನ್ ಮಾಡಿ ಬರುವ ಲೆಟ್ಸ್ ಆಮೇಲೆ ಬಂದು ಊಟ ಮಾಡೋಣ ಗಾಯ್ಸ್. ಫೈನಲಿ ಈಗ ನಿಯರ್ ಬೈ 12 o'clock ಆಗಕ್ಕೆ ಬರಕತ್ತೈತೆ ರೀ. ನಮ್ಮ ಮನೆಗೂ ಈಗ ಎದ್ದಾರ. ಈಗ ಮುಕ್ಕೋಬೇಕು ಅನ್ನಕ್ಕೆ ಎದ್ದು ಈಗ ಸ್ವೆಟರ್ ಹಾಕೋಣಾಗತ್ತಾರೆ ಗೈಸ್. ನಾವು ಮುಕ್ಕೋಬೇಕು. ನಾಳೆ ವರ್ಕರು ಬೆಳಗ್ಗೆ ಬರಲ್ಲ ಅಂತ ಹೇಳ್ಯಾರ, ಮಧ್ಯಾಹ್ನದಿಂದ ಬರ್ತಾನಂತಾನೆ. ಬೆಳಗ್ಗೆ ಹೋಗಿ ನಾವೇ ತೆಗಿಬೇಕು ಫಸ್ಟ್. ಅಲ್ಲಿ ಇರೋದು ಹೊಡ್ತ 4 ಗಂಟೆಗೆ ಎದ್ದೇಳಕ್ಕಲ್ಲಿ 4 ಗಂಟೆಗೆ ಎದ್ದು ಓದೋದು ಬಿಸ್ನೆಸ್ ಅಂತ ಬೆಳತನ ಇದು ಮಾಡ್ರಿ ಮಾಡಲ್ಲ. ಹಂಗ್ಬಿಟ್ಟು ನೀವು 8 ತನಕ ಮುಕ್ಕೊಂಡಿದ್ದೆ ಅದಕ್ಕೆ ತನಕ ಮುಕ್ಕೊಂಡಿದ್ದೆ ಅಂತ ಹಂಗಲ್ಲ. ವರ್ಕರ್ ಇದ್ರಲ್ಲ ಅದ್ರದ್ದು ವರ್ಕರ್ ಇಲ್ಲ ಮತ್ತು ನಾವು ಮಾಡ್ಬೇಕು. ಮತ್ತು ಸಂಬಳ ಇದು ಕೊಡ್ತೀವಿ ಹಂಗಂತಂತಲ್ಲ. ಒಟ್ಟು ಜಾಸ್ತಿ ಗೈಸ್ ಈಗ ಬೆಳಗ್ಗೆ ಹೋಗುವ ಕೆಲಸ ಮಾಡುವ. ನೀವು ಊಟ ಮಾಡಿರಿ ಅಂತ ಅನ್ಕೊಂಡಿವಿ, ನಾವು ಮಾಡೀವಿ.
ಭಾಳ ಮರತೆ ಗೈಸ್. ಏನಂತಂದ್ರೆ ನಮ್ಮ ಮನ್ಯಾಗ ಇಲ್ಲಿ ಹಿಡ್ದಿದ್ರು ಸಾಮಾನು. ಅಂದರೆ ಇದು ನಮ್ಮ ಮಮ್ಮಿ ತಿಪ್ಪೆ ಅಂತ ಹೇಳಕತ್ತಾಳ. ಆಯ್ತು, ಈಗ ಅದಾದ್ಮೇಲೆ ಮತ್ತೆ ನಮ್ಮ ಮನೆಗೆ ಸಾಮಾನು ಇಲ್ಲಿ ಇಡಾಕತ್ತಾರ ಗೈಸ್. ಏನು ಹೇಳ್ಬೇಕು ನಂಗೆ ಲಿಟ್ರಲಿ ಅರ್ಥ ಆಗಲ್ದು. ಅಂದರೆ ನಮ್ಮ ಮನೆ ಇನ್ನೂ ಹೊಸ ಮನೆ ದೊಡ್ಡದು ಕಟ್ಟಿದ್ರೆ ಇನ್ನೂ ಎಲ್ಲೆಲ್ಲಿ ಸಾಮಾನು ಎಲ್ಲೆಲ್ಲ ಬರ್ತಾವ ಅಂತ ಗೊತ್ತಿಲ್ಲ. ಈ ಥರ ಐತೆ ಗೈಸ್ ನಮ್ಮ ಮನೆ. ಈಗ ಈ ಪರಿ ಗುಜ್ರಿ ಆಗಿ ಹೋಗ್ಬಿಡ್ಯದ ಗೈಸ್. ಈ ಗಣಪ ಹಬ್ಬ ಬರ್ತದೆ ಗೈಸ್. ಗಣಪ ಹಬ್ಬ ನಿಮಗೆ ಅನ್ನೋದು ಕಂಟೆಂಟ್ ರೀ. ನಾವು ಪ್ರತಿ ವರ್ಷ ಇಡ್ತೀವಿ. ಮೇನ್ ಜಾಗ ಬರೋದೇ ಇಲ್ಲಿ ಬರ್ತದೆ ಗಣಪ ಹಬ್ಬಕ್ಕೆ. ಈಗ 27ಕ್ಕೆ ಐದು ಗೈಸ್ ಗಣಪ ಹಬ್ಬ. ಮತ್ತು ನೀವು ಹೇಳಿ ನನ್ನ ಅಕ್ಕ ತಿಪ್ಪಿದೆ ಯಾವ ಗಾಡಿ ಬಿಡ್ತೀನಿ. ಎಸ್ ಫೈನಲಿ ಹೋಗುವ. ಇನ್ನೊಂದ್ಸಲ ಊಟ ಮಾಡ್ರಿ ಅಂತ ಹೇಳ್ಕೊಂಡು ಟೇಕ್ ಗುಡ್ ನೈಟ್ ಸ್ವೀಟ್ ಮ್ಯಾನ್. ಟೇಕ್